ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಮ್ಯಾಮ್. ನೀವು ಎಲ್ಲಿಂದ ಬಂದಿರೋದು? ನಾವು ಬಸವ ಕಲ್ಯಾಣ ಮ್ಯಾಮ್, ನಮ್ಮೂರು ಬಸವ ಕಲ್ಯಾಣಿಂದ. ಹಾಂ, ನೀವೇನು ಮಾಡ್ಕೊಂಡಿದ್ದೀರಾ? ನಂದು ಇವಾಗ ಫಸ್ಟ್ PU ಮುಗೀತು ಮ್ಯಾಮ್. ಇವಾಗ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡಿಸ್ಬೇಕು. ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಪ್ಲ್ಯಾನ್ಸ್ ಏನಿದೆ? ಏನು ಅಂದರೆ ಮ್ಯೂಸಿಕ್ ಕಲಿತು ಒಂದು ಮ್ಯೂಸಿಕ್ ಟೀಚರ್ ಆಗಬೇಕಂತ ನನ್ನೊಂದು ಆಸೆ ಮ್ಯಾಮ್. ಮ್ಯೂಸಿಕ್ ಟೀಚರ್. ಹಾಂ. ಮ್ಯೂಸಿಕ್ ಕಲಿತಿದ್ದೀರಾ ಹಾಗೆ? ಹಾಂ, ಕಲಿತಿದ್ದೀನಿ ಮ್ಯಾಮ್. ಓಕೆ. ಸೊ ನಿಮಗೆ ಅವೇಕಲ್ಲಿ ಇರೋದು ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿ ಅನಿಸುತ್ತೆ ಮ್ಯಾಮ್. ಇಲ್ಲಿ ಎಲ್ಲ ಒಳ್ಳೆ ಇರೋಕ್ಕೆ ಎಲ್ಲ ಒಳ್ಳೆ ಫ್ರೆಂಡ್ಸು ಇದ್ದಾರೆ. ಮತ್ತು ಇಲ್ಲಿನ ವರ್ಕರ್ಸು ತುಂಬ ನಮಗೆ ಹಚ್ಕೊಂಡು ಏನು ಚೆನ್ನಾಗೇ ಮಾತಾಡಿಸ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿ ಖುಷಿಯಿಂದ ಇರ್ತೀವಿ ಮ್ಯಾಮ್ ಇಲ್ಲಿ. ಓಕೆ. ನಿಮಗೆ ಅವೇಕಿಂದ ಎಷ್ಟು ಹೆಲ್ಪ್ ಆಗಿದೆ, ಎಷ್ಟು ಹೆಲ್ಪ್ಫುಲ್ ಆಗಿದೆ ಅವೇಕಿಗೆ ನೀವು ಬಂದಿರೋದು? ಒಳ್ಳೆಯದೇ ಹೆಲ್ಪ್ ಆಗಿದೆ ಮ್ಯಾಮ್. ಇಲ್ಲಿ ಬಂದು ನಾನು ಸ್ವಲ್ಪ ಕಂಪ್ಯೂಟರ್ ಕೂಡ ಕಲ್ತಿದ್ದೀನಿ, ಮತ್ತು ಚೂರು ಸಂಗೀತ ಕೂಡ ನಾನು ಇಲ್ಲಿ ಬಂದು ಕಲ್ತಿದ್ದೀನಿ ಮ್ಯಾಮ್. ಭಗವದ್ಗೀತೆ ಇಂಥವನ್ನೆಲ್ಲ ಬಂದು ಇಲ್ಲಿ ಕಲ್ತಿದ್ದೀನಿ ಮ್ಯಾಮ್. ಓಕೆ. ಸೊ ಇಲ್ಲಿನ ಅಟ್ಮಾಸ್ಫಿಯರು, ಹಾಸ್ಟೆಲ್ ಫೆಸಿಲಿಟೀಸ್ ಮತ್ತು ಊಟ ತಿಂಡಿದು ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಮ್ಯಾಮ್. ಎಲ್ಲವೂ ಕೂಡ ಊಟ ಎಲ್ಲ ರುಚಿಕರವಾದ ಪೌಷ್ಟಿಕಾಂಶವಾದ ಊಟವನ್ನೇ ಕೊಡ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ. 3 ಹೊತ್ತು ಚೆನ್ನಾಗಿ ಅವಾಗಿಂದವಾಗಲೇ ಮಾಡಿ ಬಿಸಿ ಬಿಸಿದೇ ಕೊಡ್ತಾರೆ ಮ್ಯಾಮ್. ಎಲ್ಲ ಊಟದ್ದು ಕರೆಕ್ಟ್ ಇದೆ ಮ್ಯಾಮ್, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ಬೇರೆಯವ್ರಿಗೆ ಅವೇಕಿಗೆ ಬಂದು ಜಾಯ್ನ್ ಆಗೋಕ್ಕೆ ರೆಕಮೆಂಡ್ ಮಾಡ್ತೀರಾ? ಹಾಂ ಮ್ಯಾಮ್, ಮಾಡ್ತೀನಿ. ಎಂತಕ್ಕೆ ಅಂತ ಕೇಳ್ಬೋದಾ? ಅಂದರೆ ಇಲ್ಲಿರೋ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಹಾಂ, ಅದಕ್ಕೆ ಎಲ್ಲವೂ ಕೂಡ ನಮ್ಗೆ ಕರೆಕ್ಟ್ ಹೊಂದಾಣಿಕೆ ಆಗುತ್ತೆ. ಅದಕ್ಕೆ ನಮ್ಮ ಫ್ರೆಂಡ್ಸಿಗೆ ಕೂಡ ನಾವು ಬೇರೆ ಇಲ್ಲಿ ಬರೋಕ್ಕೆ ಹೇಳ್ತೀವಿ ಮ್ಯಾಮ್. ಓಕೆ. ಥ್ಯಾಂಕ್ ಯು ಮ್ಯಾಮ್.